ಇನ್ನೂ ಹೆಣ್ಣಿನ ಬದುಕಿಗೆ ಸ್ವಾತಂತ್ರ್ಯ ಸಿಗಲ್ವಾ? ಸಿಕ್ಕರೂ ಯಾವಾಗ? ಕೋಲ್ಕತ್ತಾ ಜೂನಿಯರ್ ವೈದ್ಯ ಮೇಲೆ ನಡೆದ ಸತತ 1 ಗಂಟೆಗಳ ದಾಳಿ, ಆ ಪಾಪಿಗಳು ಕೊಟ್ಟ ಹಿಂಸೆ, ಆ ಹೆಣ್ಣು ಮಗು ವಿಲವಿಲ ಅಂತ ಜೀವ ಬಿಟ್ಟ ರೀತಿ, ದೂರದ ಊರಿಗೆ ಹೋಗಿ ಓದಿ ಮಗಳು ಡಾಕ್ಟರ್ ಆಗುವುದನ್ನ ನೋಡಬೇಕಾದಂತಹ ತಂದೆಯ ಕಣ್ಣು, ಮಗಳ ನಗ್ನ ಸ್ಥಿತಿ, ಮೈತುಂಬ ಗಾಯದ ಕಲೆಗಳು, ಖಾಸಗಿ ಭಾಗಗಳಲ್ಲಿ ಸುರಿತಾ ಇದ್ದಂತಹ ರಕ್ತಸ್ರಾವವನ್ನ ನೋಡಿ ಆ ತಂದೆಗೆ ಆದ ಆಘಾತವನ್ನ ಕೇಳಿದ್ರೆ ಭಾರತದ ಹೆಣ್ಣುಮಕ್ಕಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ 10 ನಿಮಿಷದ ಆ ಸುಖಕ್ಕೆ ಆ ಹೆಣ್ಣಿನ ಜೀವನ ನುಚ್ಚು ನೂರಾಯಿತು. ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ವೀಕ್ಷಕರೇ, ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ದೂರದ ಊರಿಗೆ ಓದಲು ಕಳಿಸ್ತಾ ಇದ್ರೆ ಅಥವಾ ಕಳಿಸಿದ್ರೆ ಈ ವಿಡಿಯೋನ ಅಂತ್ಯದವರೆಗೂ ನೋಡಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಗಾದೆಯಾಗಿದ್ದು ಬಿಡಲಿ, ಆದ್ರೆ ನಮ್ಮ ಹೆಣ್ಣುಮಕ್ಕಳು ಹೆಚ್ಚು ಓದಿ ವಿದ್ಯಾವಂತರನ್ನಾಗಿಸುವುದು ಬೇಡ ಅನ್ನೋರಿದ್ದಾರೆ. ಯಾಕೆ ಗೊತ್ತಾ? ಸ್ವಂತ ಊರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಸಿಗಬೇಕಾದಂತಹ ಸೌಲಭ್ಯ ಸೌಕರ್ಯಗಳು ಇಲ್ಲ. ಬೇರೊಂದು ಊರಿಗೆ ಓದಲು ಕಳಿಸಿದ್ರೆ ಪುಂಡಾಟಿಕೆಯ ಭಯ. ಹೀಗಾಗಿ ಅದೆಷ್ಟೋ ತಂದೆ ತಾಯಿ ಮಕ್ಕಳನ್ನ ದೂರದ ಊರಿಗೆ ಕಳಿಸಲು ಧೈರ್ಯ ಮಾಡಲ್ಲ. ಸರ್ಕಾರ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಒದಗಿಸಲು ಇನ್ನಿಲ್ಲದ ಸೌಲಭ್ಯಗಳನ್ನ ದಾರೆ ಎರಿತಾ ಇದೆ. ಆ ಹೆಣ್ಣು ಮಗುವಿನ ಶೀಲಕ್ಕೆ ಮತ್ತು ಪ್ರಾಣಕ್ಕೆ ರಕ್ಷಣೆ ನೀಡುವಲ್ಲಿ ವಿಫಲ ಆಗ್ತಾ ಇದೆ ಅನ್ನೋದಕ್ಕೆ ಕೋಲ್ಕತ್ತಾದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಗೆ ಆದಂತ ಅನ್ಯಾಯವೇ ಸಾಕ್ಷಿಯಾಗಿದೆ. ಇನ್ನು ಆಕೆಯ ತಂದೆ, ನನ್ನ ಮಗಳು ಓದಿ ವಿದ್ಯಾವಂತಳಾಗಿ 4 ಜನರ ಪ್ರಾಣ ಉಳಿಸಲಿ ಎಂದು ಆಕೆನ ಡಾಕ್ಟರ್ ಮಾಡಲು ಹೋದ ತಂದೆಗೆ ಸಿಕ್ಕಿದ್ದು ಮಗಳ ಅತ್ಯಾಚಾರಕ್ಕೀಡಾಗಿ ಸಾವನ್ನಪ್ಪಿದ ಮಗಳ ಶವ. ರಿಟೇಕ್. ಇನ್ನು ಆಕೆಯ ತಂದೆ, ನನ್ನ ಮಗಳು ಓದಿ ವಿದ್ಯಾವಂತಳಾಗಿ 4 ಜನರ ಪ್ರಾಣ ಉಳಿಸಲಿ ಎಂದು ಆಕೆನ ಡಾಕ್ಟರ್ ಮಾಡಲು ಹೋದ ತಂದೆಗೆ ಸಿಕ್ಕಿದ್ದು ಮಗಳ ಅತ್ಯಾಚಾರಕ್ಕೀಡಾಗಿ ಸಾವನ್ನಪ್ಪಿದ ಮಗಳ ಶವ. ಹೌದು, ಕಳೆದ ವಾರ ಕೋಲ್ಕತ್ತಾದ ಆರ್ಜಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ 31 ವರ್ಷದ ಜೂನಿಯರ್ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿ ಕೊಂದು ಅತ್ಯಾಚಾರ ಮಾಡಿದ್ದಾರೆ ಪಾಪಿಗಳು. ಆ ಸಂತ್ರಸ್ತ ಹೆಣ್ಣುಮಗಳು ವ್ಯಾಸಂಗ ಮಾಡ್ತಾ ಜೂನಿಯರ್ ಡಾಕ್ಟರ್ ಆಗಿ 34 ಗಂಟೆಗಳ ಕಾಲ ಡ್ಯೂಟಿಯನ್ನ ಮಾಡ್ತಾ ಇದ್ಲು. ಆಗಸ್ಟ್ 8ನೇ ತಾರೀಕು ರಾತ್ರಿ ಆಕೆಯ ಸಹಚರೊಂದಿಗೆ ಊಟ ಮಾಡ್ತಾಳೆ. ಸೆಮಿನಾರ್ ಹಾಲ್ನಲ್ಲಿ ಮಲಗಲು ಹೋಗ್ತಾಳೆ. ರಾತ್ರಿ 3 ಗಂಟೆಯವರೆಗೂ ಕೂಡ ನಿದ್ದೆ ಮಾಡದೆ ಆ ಹೆಣ್ಣುಮಗು ಓದ್ತಾ ಕೂತಿತ್ತು. ಇನ್ನು 3 ಗಂಟೆಗೆ ನಿದ್ದೆಗೆ ಜಾರ್ತಾಳೆ. ಇದನ್ನ ಗಮನಿಸಿದಂತಹ ಕೀಚಕರು ಸೆಮಿನಾರ್ ಹಾಲ್ಗೆ ನುಗ್ಗಿ ಆಕೆಗೆ ಕೊಡಬಾರದಂತ ಹಿಂಸೆಯನ್ನ ಕೊಟ್ಟು ಕೊಂದಿದ್ದಾರೆ. ತನ್ನ ಮೇಲೆ ಕೀಚಕರು ದಾಳಿ ನಡೆಸಿದ್ದಾರೆ ಅಂತ ಎಚ್ಚರವಾದಂತ ಆ ಸಂತ್ರಸ್ತೆ ಅವರಿಂದ ಸಾಧ್ಯ ಆದಷ್ಟು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾಳೆ. ಕೂಗಾಡ್ತಾಳೆ, ಅರ್ಚುತ್ತಾಳೆ, ಕಿರ್ಚುತ್ತಾಳೆ. ಆದ್ರೆ ಆಕೆಯ ಸಹಾಯಕ್ಕೆ ಯಾರು ಕೂಡ ಬರುವುದಿಲ್ಲ. ಇನ್ನು ಆ ಸಂತ್ರಸ್ತೆ ತಮಗೆ ಸಹಕರಿಸ್ತಾ ಇಲ್ಲ ಎಂದು ಆಕೆಯ ಗೋನನ್ನ ಮುರಿತಾರೆ, ಬೆನ್ನು ಮೂಳೆಯನ್ನ ಮುರಿತಾರೆ, ಬೂಟಿನಿಂದ ಆಕೆಯ ಮೈ ಮೇಲೆ ಅಡ್ಡಾಡ್ತಾರೆ, ಒದಿತಾರೆ. ಕಣ್ಣಿಗೆ ಹಾಕಿದಂತ ಚಶ್ಮಾದ ಗಾಜು ಮುರಿದು ಕಣ್ಣಿನ ಒಳಗೆ ಹೋಗಿ ಕಣ್ಣಿನಲ್ಲಿ ರಕ್ತ, ಬಾಯಲ್ಲಿ ರಕ್ತ, ಮೈತುಂಬ ಗಾಯ ಮಾಡಿ ಕತ್ತು ಹಿಸುಕಿ ಕೊಂದಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆ ಶರೀರಕ್ಕೆ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದಾರೆ. ಇನ್ನು ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಆ ಕಾಲೇಜಿನಲ್ಲಿ ಸುದ್ದಿಯಾಗುತ್ತೆ. ಏನಂತ? ಆ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆ ಯುವತಿಯ ಪೋಷಕರಿಗೂ ಕೂಡ ಕಾಲೇಜಿನ ಸಿಬ್ಬಂದಿ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ತಿಳಿಸ್ತಾರೆ. ಸುದ್ದಿ ಕೇಳಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಕೋಲ್ಕತ್ತಾಗೆ ಹೋದಂತ ತಂದೆಗೆ 3-4 ಗಂಟೆಗಳ ಕಾಲ ಶವ ನೋಡಲು ಬಿಡುವುದೇ ಇಲ್ಲ. ನಂತರ ತಂದೆ ಹೋಗಿ ಮಗಳ ಶವವನ್ನ ನೋಡಿದ್ರೆ ಮಗಳ ದೇಹದ ಮೇಲೆ 1 ಇಂಚು ಬಟ್ಟೆ ಇಲ್ಲ ಕಣ್ರೆ. ಮೈತುಂಬ ಗಾಯದ ಕಲೆಗಳು, ಖಾಸಗಿ ಭಾಗಗಳಲ್ಲಿ ರಕ್ತಸ್ರಾವ ಆಗ್ತಾ ಇರೋದನ್ನ ನೋಡಿ ಆ ತಂದೆ ಆಘಾತಕ್ಕೊಳಗಾದ್ರು. ನಂತರ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡ್ತಾರೆ. ಮರಣೋತ್ತರ ವರದಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಡುತ್ತೆ. ಆ ಯುವತಿಗೆ ಸತತ 1 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ಕೊಟ್ಟು ಪ್ರಾಣ ತೆಗೆದು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳುತ್ತೆ. ಸೆಮಿನಾರ್ ಹಾಲ್ಗೆ ಎಂಟ್ರಿ ಕೊಟ್ಟ ಆ ಭೂಪ ಯಾರು ಅಂತ CCTVಯಲ್ಲಿ ನೋಡಿದ್ರೆ ತೋರಿಸಿದ್ದು ಮಾತ್ರ ಒಬ್ಬನನ್ನ. ಈಗ ಆ ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಆತ ತನ್ನ ಜೊತೆ ಯಾರಿದ್ರು ಅನ್ನೋದನ್ನ ಮಾತ್ರ ಬಾಯ್ ಬಿಡ್ತಾ ಇಲ್ಲ. ಬದಲಿಗೆ ನನ್ನನ್ನ ಗಲ್ಲಿಗೆ ಹಾಕಿ ಅಂತಿದ್ದಾರೆ.
ಮಾಡಿಕೊಂಡಿದ್ದಾನೆ. ಇನ್ನೊಂದು ಕಡೆ ಸರ್ಕಾರ ಆ ಕಾಲೇಜಿನ ಪ್ರಿನ್ಸಿಪಲ್ನನ್ನ ಬೇರೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ಆದೇಶವನ್ನ ನೋಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಆದೇಶ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಹುಟ್ಟಾಗ್ತಾ ಇದೆ. ಇನ್ನು ಆಕೆಯ ಸಾವಿಗೆ ನ್ಯಾಯ ಕೊಡಿ ಎಂದು ಹೋರಾಡ್ತಾ ಇರುವಂತಹ ಪ್ರತಿಭಟನಾಕಾರರ ಮೇಲೆ ಗೂಂಡಾಗಳು ದಾಳಿಯನ್ನ ನಡೆಸ್ತಾರೆ, ಹಲ್ಲೆಯನ್ನ ಮಾಡಿದ್ದಾರೆ, ಅವರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಹಾಗೆ ಆ ಕೊಲೆಯಾಗಿರುವಂತಹ ಆ ಕೊಠಡಿಯನ್ನ ತೋರಿಸಿ ಅಂತ ಕೇಳ್ತಾರೆ. ಯಾಕಂತ ಅಂದ್ರೆ ಸಾಕ್ಷಿ ನಾಶ ಮಾಡುವಂತ ಉದ್ದೇಶ ಅವ್ರದ್ದಾಗಿತ್ತು. ಈ ಎಲ್ಲ ಸೂಕ್ಷ್ಮಗಳನ್ನ ಗಮನಿಸ್ತಾ ಇದ್ರೆ ಈ ಕೆಲಸದ ಹಿಂದೆ ಯಾವೊಬ್ಬ ಪ್ರಭಾವಿಯ ಕೈವಾಡ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಆ ರಾಜ್ಯದ ಮುಖ್ಯಮಂತ್ರಿ ಸ್ವತಃ ಹೆಣ್ಣು. ಆ ರಾಜ್ಯದಲ್ಲಿ ಹೆಣ್ಣಿಗೆ ಶೋಷಣೆಯಾಗಿದ್ದು ಮಾತ್ರ ದುರಂತ. ಇನ್ನು ಅತ್ಯಾಚಾರಿಗಳನ್ನ ಹುಡುಕಿಸಿ ಶಿಕ್ಷೆ ಒದಗಿಸಬೇಕಾಗಿರುವಂತಹ ಮುಖ್ಯಮಂತ್ರಿನೇ ನಾನು ಹೋರಾಟ ಮಾಡ್ತೀನಿ ಅಂತ ಇದ್ದಾರೆ. ಇವ್ರು ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಅಲ್ಲ, ಕೊಲೆಯಾದ ಜಾಗದ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಗೋಡೆ ಹೊಡಿತಾ ಇದ್ದಾರಂತೆ. ಇದರಿಂದ ಆ ಕೋಣೆಗೆ ಧೂಳು ತುಂಬಿ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇರೋದಂತೂ ನಿಜ ಅಂತ ಅನಿಸ್ತಾ ಇದೆ. ಹಾಗಾಗಿ ಇವರು ನ್ಯಾಯ ಕೊಡಿಸುವ ಹೊರತಾಗಿ ಸಾಕ್ಷಿ ನಾಶ ಮಾಡೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ. ಇನ್ನು ಕಳೆದ ವಾರ ನಡೆದಂತಹ ಕೋಲ್ಕತ್ತಾ ಅತ್ಯಾಚಾರ ಪ್ರಕರಣದ ಬಿಸಿ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಖಾಸಗಿ ಮತ್ತು ಸರ್ಕಾರಿ ಹಾಗೆ ಕ್ಲಿನಿಕ್ ಆಸ್ಪತ್ರೆಯ ವೈದ್ಯರು ಸೇರಿದಂತೆ ನ್ಯಾಯಕ್ಕಾಗಿ 1 ದಿನ ಮುಷ್ಕರ ಮಾಡ್ತೀವಿ ಅಂತ ಆದೇಶಿಸಿದ್ರು. ಆದ್ರೆ ಸರ್ಕಾರ ವೈದ್ಯರು ಬಾಗಿಲು ಕ್ಲೋಸ್ ಮಾಡಿದಾಗ ಜನಸಾಮಾನ್ಯರಿಗೆ ಮತ್ತು ಅನಾರೋಗ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ರಜೆ ಕೊಡಬೇಡಿ ಅಂತ ಆಸ್ಪತ್ರೆಯ ಮೇಲಾಧಿಕಾರಿಗಳಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ನೋಡೋಣ, ಸರ್ಕಾರ ಈ ಪ್ರಕರಣಕ್ಕೆ ಆದಷ್ಟು ಬೇಗ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡುತ್ತಾ ಅಥವಾ ಸಾಕ್ಷಿ ನಾಶ ಮಾಡಿ ಆರೋಪಿಗಳಿಗೆ ರಕ್ಷಣೆ ಕೊಡುತ್ತಾ ಕಾದ್ ನೋಡೋಣ.